ಇಲ್ಲಿ ಹೆಚ್ಚಾಗಿ ಬಾಗಲಕೋಟೆ, ಗುಳೇದಗುಡ್ಡ, ಬದಾಮಿ, ಬನಶಂಕರಿ ಇರ್ಬೋದು, ಗುಡೂರು ಇರ್ಬೋದು ರೀ, ಇಳಕಲ್ಲಿಂದ ಬರ್ತಾರೆ ರೀ. ಸುತ್ತಮುತ್ತ ಹಳ್ಳಿಲಿಂದಂತೂ ನೂರಾರು ಊರ್ಲಿಂದ, 10 ಊರು ಅಲ್ರಿ, 100 ಊರ್ಲಿಂದನೂ ಬರ್ತಾರೆ. ಬೆಂಗಳೂರಿಂದ ಬರ್ತಾರೆ, ಶಿವಮೊಗ್ಗ ಬರ್ತಾರೆ ರೀ. ಸಾಕಷ್ಟು ಊರ್ಲಿಂದ ಬಂದು ತಮ್ಮ ಸಮಸ್ಯೆಗಳು ಪರಿಹಾರ ಆಗಿದ್ದ ವಿಷಯಗಳು ನಮಗೆ ತಿಳಿಸಿ ಹೋಗ್ಯಾರ. ಸಾಕಷ್ಟು ವಿಷಯಗಳು ಕೇಳ್ಬೋದು ರೀ. ಈ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಈ ದೇವಸ್ಥಾನ ಕಟೋಡಿಯಾಗಿ ಓಪನಿಂಗ್ ಸೆರೆಮನಿ ಆಗೋ ಕಾಲಕ್ಕೆ ರೀ ಸುಮಾರು ಹುಬ್ಬಳ್ಳಿಯಿಂದ ಒಂದು 40ರಿಂದ 50 ಟ್ರ್ಯಾಕ್ಸ್ ಮಾಡಿದ್ವಿ, 16 ಗೌರ್ಮೆಂಟ್ ಬಸ್ ಮಾಡಿದ್ವಿ, ಆಮೇಲೆ ಲಕ್ಸರಿ ಬಸ್ ಒಂದಿಷ್ಟು ಮಾಡಿದ್ವಿ. ಅದನ್ನು ಯಾಕೆ ಹೇಳತ್ತೀನಿ ಅಂದ್ರೆ ನಿಮ್ಗೆ ಮುಂದೆ ಗೊತ್ತಾಕೈತ್ರಿ, ದೊಡ್ಡ ಸಮದ ಮಾತಲ್ಲ. 100 ಬಸ್ಗಳು, 50-60 ಕಾರುಗಳು, ಸಾವಿರಾರು ಮಂದಿನ ಕರ್ಕೊಂಡು ಬಂದ್ವಿ ರೀ 16 ಹಳ್ಳಿಯಿಂದ. ನಾ ಕಟ್ಟಿಗೆ ವ್ಯಾಪಾರಸ್ಥ ಆಗಿದ್ದರಲ್ಲಿಂದ, ತಮ್ಮಾರು ಫೈನಾನ್ಸ್ ಮಾಡೋದ್ರಲ್ಲಿಂದ, ಜನರದ್ದು ಒಡನಾಟ ನಮಗೆ ಭಾಳ ಇದ್ದಿದ್ರಲ್ಲಿಂದ ಸುಮಾರು 10,000 ಗಟ್ಟಲೆ ಜನರನ್ನ ಕರ್ಕೊಂಬಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ ರೀ. ಸುಮಾರು 5 ದಿವಸದ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಇದನ್ನು 5 ದಿವಸದ ಕಾರ್ಯಕ್ರಮದೊಳಗೆ ಹೋಮ ಹವನ ಬಂತು, ಬಾಬಾರಿಗೆ ಅಭಿಷೇಕ ಬಂತು, ಕುಸ್ತಿ ಬಂತು, ನಾಟಕ ಬಂತು, ಭಜನಾ ಬಂತು. ಹಿಂಗೆ 100 ಕಾರ್ಯಕ್ರಮಗಳು ಹಮ್ಮಿಕೊಂಡಾಗ ತಂದೆಯವರು ಭಾಳ ಸೀಕ್ನಾಗಿದ್ದರು ರೀ. ತಂದೆಯವ್ರನ್ನ ಕರ್ಕೊಂಬಂದು ಇಲ್ಲೊಂದು ಕಾಟ್ ಮೇಲೆ ಮಲಗಿಸಿದಾಗ ಬಂದ ಒಂದು ಅರ್ಧ ಗಂಟೆದೊಳಗೆ ತಂದೆಯವರು ನಾನು ಇಲ್ಲಿ ಇರೋಕೆ ಒಲ್ಲೆ, ನಾನು ಊರಿಗೆ ಕರ್ಕೊಂಡು ಹೋಗ್ರಿ ಅಂದರು. ನಮ್ಮ ಅಣ್ಣ ತಮ್ಮಂದರು ಅಕ್ಕಂಗಿಯರು ಎಲ್ಲರೂ ಕೂಡಿ ನಮ್ಮ ತಂದೆಯವ್ರಿಗೆ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡು ಬರೋದು ಇವತ್ತು ಬಂದೇವಪ್ಪ, 5 ದಿವಸದ ಕಾರ್ಯಕ್ರಮ, ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಡಾಕ್ಟ್ರ್ ಕರ್ಕೊಂಬಂದು ತೋರಿಸ್ತೀವಿ ಅಂತೇಳಿ ಅಳಾಕತ್ತಾರೆ ನಮ್ಮ ತಂದೆಯವರು. ಇಲ್ಲ ನಾವು ಹೋಗೋಣ ಅಂತಂದು. ಕಾರ್ಯಕ್ರಮ ನೋಡಿದ್ರೆ ಸಾಕಷ್ಟು ಅದಾವು, ಹೆಂಗೆ ಮಾಡೋದು ಅಂತೇಳಿ ಚಿಂತೆ ಇತ್ತು. ಅವಾಗ ನಮ್ಮ ಅಕ್ಕಾರು ಹೇಳಿದ್ರಿ, ಯಾರೂ ಏನೂ ಚಿಂತೆ ಮಾಡಬೇಡ್ರಿ, ಅಪ್ಪಾರನ್ನ ಕರ್ಕೊಂಡು ನಾ ಹೋಗಿ ಜೋಪಾನ ಮಾಡ್ತೀನಿ, ನೀವು ಕಾರ್ಯಕ್ರಮ ಮುಗಿಸ್ಕೊಂಬರ್ರಿ ಅಂತೇಳಿ ಅವ್ರ ಮೇಲೆ ವಿಶ್ವಾಸ ಇಟ್ಟು ಅಕ್ಕಾರು ಕೂಡ ನಮ್ಮ ತಂದೆಯವ್ರನ್ನ ಊರಿಗೆ ಕಳಿಸಿದ್ವಿ ರೀ. ನಮ್ಮವೆಲ್ಲ ಚಿತ್ತ ಅಲ್ಲೇ ತಂದೆಯವ್ರ ಕಡೆನ ಏನಾಯ್ತು ಅಂಥೇಳಿ 5 ದಿವಸದ ಕಾರ್ಯಕ್ರಮ ಹೆಂಗೋ ಒಟ್ಟು ಮುಗಿಸ್ಕೊಂಡು ಹುಬ್ಬಳ್ಳಿಗೆ ಹೋದ್ವಿ ರೀ. ಎಲ್ಲ ವಿಷಯಗಳೆಲ್ಲ ಮುಗಿದು ಹುಬ್ಬಳ್ಳಿಗೆ ಹೋದ್ವಿ. ತಪ್ಪು ತಿಳ್ಕೊಬೇಡ್ರಿ, ತಂದೆಯವರು ಯಾರೋ ತೀರ್ಕೊಂಡಾಗ ಹೋಗಿ ತೆಕ್ಕಿ ಬಡಿತಾರಲ್ರಿ, ಆ ರೀತಿ 5 ದಿವಸದ ಮೇಲೆ ಎಲ್ಲರೂ ಹೋಗಿ ತೆಕ್ಕಿ ಬಡೋದು ಅಪ್ಪಾರಿಗೆ ಆರಾಮದಿಯಲ್ಲ ಅಂದ್ರೆ ತಂದೆಯವ್ರು ಏನಂದ್ರೆ ನಾ ಆರಾಮದೇನಿಲ್ಲ, ಯಾಕೆ ಅಂತ ಕೇಳಿದ್ರೆ, ಇಲ್ಲಪ್ಪ ನೀ ಆರಾಮದಿಯಲ್ಲ ಅಂತ ಕೇಳಾಕತ್ತೇವಿ ಅಂದ್ರೆ. ಆರಾಮದೇನಿ ಅಂದ್ರೆ ಯಾರು ನೀನು ಜೋಪಾನ ಮಾಡಿದ್ರಪ್ಪ 4-5 ದಿವಸ ಅಂತ ನಮ್ಮ ಅಕ್ಕಾರು ಎಲ್ಲರೂ ಕೂಡಿ ಕೇಳಿದ್ರೆ, ನನ್ನ ಹೆಸರು ಪ್ರಹ್ಲಾದ್ ರೀ. ಪ್ರಹ್ಲಾದ್ ನಾನು ಕೂಡ ಇದ್ನಲ್ಲ ಅಂತಂದ್ರೆ ರೀ. ಅರ್ಥ ಆಯ್ತು ರೀ. ನಾ ಇಲ್ಲಿ ಕಾರ್ಯಕ್ರಮದಾಗಿದ್ದೆ, ಜೋಪಾನ ಮಾಡಿದವರು ನಮ್ಮ ಅಕ್ಕಾರು. 5 ದಿವಸ ಪ್ರಹ್ಲಾದ್ ನನ್ನ ಜೊತೆಗೆ ಇದ್ದು ನನ್ನ ಜೋಪಾನ ಮಾಡ್ಯಾನ ಅಂತ ಹೇಳಿದ್ರೆ, ಇದು ಒಂದು ಮುಖ್ಯ ವಿಷಯ, ಬಾಬಾರು ನಡೆಸಿದಂಥ ಪವಾಡದ ವಿಷಯ ತಮಗೆ ತಿಳಿಸೀನಿ. ಹಂಗೆ ಬಾಗಲಕೋಟೆ ಇರ್ಬೋದು, ಗುಡೂರು ಇರ್ಬೋದು, ಸುತ್ತಮುತ್ತಲ ಹಳ್ಳಿಯವರು 100 ಮಂದಿ ತಮಗಾದಂಥ ಅನುಭವ, ತಮಗಾದಂಥ ಸಮಸ್ಯೆಗಳು ಪರಿಹಾರದ ವಿಷಯವಾಗಿ ಸಾಕಷ್ಟು ವಿಷಯದ ಬುಕ್ಗಳದಾಗ ಬರೆದಿದ್ದು ಐತಿ. ನಿಮಗೆ ಸಮಕ್ಷಮ ಆರತಿ ಆದ ನಂತರ ಸಾಕಷ್ಟು ಜನರನ್ನು ನೀವು ಭೇಟಿಯಾಗಿ ಯಾರಿಗೆ ಏನು ಸಮಸ್ಯೆ ಪರಿಹಾರ ಆಗೈತೆ ಅಂತಂದು ಜನರಲ್ಲಿ ನೀವು ಪಕ್ಕಾ ಮಾಡ್ಕೋಬೋದು. ಇಲ್ಲಿ ಹೆಚ್ಚಾಗಿ ಬಾಗಲಕೋಟೆ, ಗುಳೇದಗುಡ್ಡ, ಬದಾಮಿ, ಬನಶಂಕರಿ ಇರ್ಬೋದು, ಗುಡೂರು ಇರ್ಬೋದು ರೀ, ಇಳಕಲ್ಲಿಂದ ಬರ್ತಾರೆ ರೀ. ಸುತ್ತಮುತ್ತ ಹಳ್ಳಿಲಿಂದಂತೂ 100 ಊರ್ಲಿಂದ, 10 ಊರು ಅಲ್ರಿ, 100 ಊರ್ಲಿಂದನೂ ಬರ್ತಾರೆ. ಬೆಂಗಳೂರಿಂದ ಬರ್ತಾರೆ, ಶಿವಮೊಗ್ಗ ಬರ್ತಾರೆ ರೀ. ಸಾಕಷ್ಟು ಊರ್ಲಿಂದ ಬಂದು ತಮ್ಮ ಸಮಸ್ಯೆಗಳು ಪರಿಹಾರ ಆಗಿದ್ದ ವಿಷಯಗಳು ನಮಗೆ ತಿಳಿಸಿ ಹೋಗ್ಯಾರ. ಸಾಕಷ್ಟು ವಿಷಯಗಳು ಕೇಳ್ಬೋದು ರೀ. ರಾಮನವಮಿ ಕಾರ್ಯಕ್ರಮ ನಡಿತೈತೆ ರೀ. ಆಮೇಲೆ ಕಾರ್ತಿಕ್ ಅಂತ ನಡಿತೈತಿ. ಆ ಟೈಮ್ನಾಗ ಸಾಕಷ್ಟು ಪ್ರಮಾಣ. ಆಮೇಲೆ ಪ್ರತಿ ದಿವಸ ಪ್ರಸಾದದ ವ್ಯವಸ್ಥೆ ಅದ. ಇಲ್ಲಿ ಗುರುವಾರಕ್ಕೊಮ್ಮೆ ಒಂದು ಸ್ವೀಟ್ ಅಂತ ಮಾಡಿಸಿರ್ತೀವಿ. ಬಂದಂಥ ಉಳ್ಕೊಳ್ಳೋರಿಗೆ ಅಲ್ಲಿ ರೂಮಿನ ವ್ಯವಸ್ಥೆ ಅದ ರೀ. ಅಲ್ಲಿ ಬಾಬಾರು ಮಾಡಿದಂಥ ಪವಾಡದ ಜಾಗದ ಬೆಂಕಿ ಅಂದರೆ ಉದಿ ತೊಗೊಂಬಂದು ಇಲ್ಲಿ ಹಾಕಿ ಧ್ವನಿ ಅಂಥೇಳಿ ದ್ವಾರಕಾ ಮಾಯಿನೂ ಇಲ್ಲಿ ರೆಡಿ ಐತ್ರಿ. ಸಾಕಷ್ಟು ಜನರ ಸಹಕಾರ, ಬಾಬಾರ ಆಶೀರ್ವಾದ, ಭಕ್ತರು ಒಲಿಮೆ ಇರೋದ್ರಿಂದ ಭಾಳ ಎತ್ತರಕ್ಕೆ ಹೋಗೈತೆ ಅನ್ನೋಕೆ ಸಂತೋಷದಿಂದ ತಮಗೆ ತಿಳಿಸ್ತೇನೆ.
ಇವರು ಶಿರ್ಡಿ ಒಳಗೆ ಶಿರ್ಡಿ ಈಗ ಬೆಳಕಿಗೆ ಬಂದೈತ್ರಿ. ಶಿರ್ಡಿ ಬೆಳಕಿಗೆ ಬರೋ ಪೂರ್ವದೊಳಗೆ ಸುಮಾರು 35 ವರ್ಷದ ಹಿಂದೆ ಇವರು ಅಲ್ಲಿ ಬಾಬಾರ ಗದ್ದಿಗೆ 4 ಕಿಲೋಮೀಟ್ರ್ ದೂರ ಹೋಗಿ ಸೈಕಲ್ ಮೇಲೆ ನೀರು ತೊಗೊಂಬಂದು ಗದ್ದಿಗೆ ತೊಳೆದು ಸೇವಾ ಮಾಡಿದವರು. ಸೇವಾ ಮಾಡ್ತಾ 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 ಅದು ಏನು ವರ್ಚಸ್ಸಿಗೆ ಬಂತಲ್ಲ, ಬೆಳಕಿಗೆ ಬಂತು, ಭಕ್ತರ ಜನಸಂಖ್ಯೆ ಹೆಚ್ಚಾಯ್ತು, ಅಲ್ಲಿ ಕಾಯ್ದೆಗಳು ಹೆಚ್ಚಿಗೆ ಆಗತ್ತವು ರೀ. ಆ ಕಾಯ್ದೆಗೆ ಇವರು ಒಪ್ಕೊಳ್ಳಿಲ್ಲ. ಅದಕ್ಕೆ ಇಲ್ಲಿ ಬೇಡ ನನಗೆ ಈ ಸೇವಾ ಅಂತಂತೇಳಿ ಅವ್ರು ಬಿಟ್ಟು ಬಂದು ಪಟ್ಟದ ಕಲ್ಲಾಗ ಉಳ್ಕೊಂಡ್ರಿ. ಉಳ್ಕೊಂಡಾಗ ಒಬ್ಬರು ಭಕ್ತರ ಮನೆಯಾಗ ಉಳಿದು ಬೇಡ, ನಾವು ಒಬ್ಬ ಸನ್ಯಾಸಿ ಆಗಿ ಅಂತಂತೇಳಿ ಇಲ್ಲಿ ಸಿದ್ದನಕೊಳ್ಳ ಅಂತ ಬರ್ತೈತಿ, ತಮಗೆ ಗೊತ್ತಿದ್ದಂಗೆ ಸಿದ್ದನಕೊಳ್ಳ. ಆಮೇಲೆ ಈ ಗುಡ್ಡದ ನನಗೆ ಹೆಸರು ಗೊತ್ತಿಲ್ಲ ರೀ. ಒಟ್ಟು ಈ ಪಟ್ಟದ ಕಲ್ಲು ಸುತ್ತಲೂ ಬರುವಂಥ ಗುಡ್ಡಗಳದಾಗ ಗುಹೆ ಒಳಗೆ ಇವರು ಅಲ್ಲಿ ವಾಸ ಮಾಡಕತ್ತರು. ಇವ್ರನ್ನ ಕಂಡು ಇವ್ರು ಸನ್ಯಾಸಿ ಸಾಧು ಯಾರೋ ಒಬ್ರು ಇಲ್ಲಿ ಉಪವಾಸ ಸಾಯ್ತಾರಲ್ಲ ಅಂತ ಪಕ್ಕದ ಹಳ್ಳಿಯವ್ರು ಇವ್ರು ಕರೆದು ರೊಟ್ಟಿ ಕೊಡೋದು, ಇವ್ರಿಗೆ ಜೋಪಾನ ಮಾಡೋದು ಮಾಡಕತ್ತರು. ಆದರೂ ಇವ್ರಿಗೆ ಸೇರಿಕೆ ಆಗಲಿಲ್ಲ. ಕಡೆಗೆ ಇಲ್ಲಿ ಪಟ್ಟದ ಕಲ್ಲವ್ರು ಏನು ಮಾಡಿದ್ರು, ಮತ್ತೆ ಹೊಳ್ಳಿ ತೊಗೊಂಬಂದು ಅಲ್ಲಿ ಯಾಕೆ ಅಡ್ಡಾಡ್ತೀರಿ ನೀವು, ನಮ್ಮ ಮನೆಯೊಳಗೆ ಜಾಗ ಕೊಡ್ತೀವಿ ಬರ್ರಿ ಅಂತೇಳಿ ತಮ್ಮ ಕಟ್ಟಿ ಮೇಲೆ ಇವ್ರನ್ನ ಜೋಪಾನ ಮಾಡ್ಕೊಂಡ್ರು. ಇವ್ರು ನಾವೊಬ್ಬರು ಅಧೀನದೊಳಗಿರೋವಲ್ಲ ಅಂದಿದ್ದಕ್ಕೆ ಹಂಗಾರೆ ನಿಮಗೆ ಸ್ವಂತ ಜಾಗ ಕೊಡ್ತೀವಿ ಅಂತೇಳಿ ಇದು 19 ಗುಂಟೆನೋ ಎಷ್ಟೋ ಈ ಭೂಮಿ ಕೊಟ್ಟರೆ. ಈ ಭೂಮಿ ಕೊಟ್ಟಾಗ ಸ್ಥಳೀಕರೆಲ್ಲರೂ ಕೂಡ್ಕೊಂಡು ಇವರು ಬಾಬಾರ ಭಕ್ತರು, ಇವರು ಸೇವಾ ಮಾಡೋಕ್ಕೆ ಯೋಗ್ಯ ಅದಾರ ಬಾಬಾರದು ಅಂತ ತಿಳ್ಕೊಂಡು ಒಂದು ಮೀಟಿಂಗ್ ಮಾಡಿ ಬಾಬಾರಿಗೆ ಇಲ್ಲಿ ಒಂದು ಸಾಯಿಬಾಬಾರಿಗೆ ನೇರಳೆ ಮಾಡೋಣ ಅಂತೇಳಿ, ಇವ್ರಿಗೆಲ್ರಿ ಪಳನಿ ಅಜ್ಜಾರಿಗೆಲ್ಲ ಸಾಯಿಬಾಬಾರಿಗೆ ನೇರಳೆ ಮಾಡೋಣ ಅಂತೇಳಿ ಒಂದು ನಿರ್ಣಯಕ್ಕೆ ಬಂದು ಹುಬ್ಬಳ್ಳಿಗೆ ಬಂದ್ರಿ ಇವರು. ಹುಬ್ಬಳ್ಳಿಗೆ ಬಂದಾಗ ಬಸ್ ಸ್ಟ್ಯಾಂಡ್ ಎದುರುಗಡೆ ಸಾಯಿ ಮಂದಿರದೊಳಗೆ ಭಟ್ರಿಗೆ ಭೇಟಿ ಹಾಕ್ತಾರೆ ಇವರು. ಭಟ್ರಿಗೆ ಭೇಟಿಯಾಗಿ ಹಿಂಗೆ ಪಳ್ಳಿ ಸ್ವಾಮೀಜಿ ಅನ್ನೋರು ಶಿರ್ಡಿ ಒಳಗೆ ಸೇವೆ ಮಾಡಿದ್ರು ನಮ್ಮ ಪಟ್ಟದ ಕಲ್ಲಿಗೆ ಬಂದಾರ, ನಾವೆಲ್ಲರೂ ಸೇರಿ ಒಂದು ಸ್ವಲ್ಪ ಭೂಮಿಯವ್ರಿಗೆ ದಾನ ಕೊಟ್ಟೇವಿ, ಮತ್ತು ಇಲ್ಲಿ ಭಕ್ತರು ಸೇರಿ ಬಾಬಾರ ಮಂದಿರ ನಿರ್ಮಾಣ ಮಾಡೋ ಸಲುವಾಗಿ ಒಂದು ಸ್ವಲ್ಪ ಸಹಾಯ ಕೇಳಕ್ಕೆ ಬಂದೇವು ಅಂದಾಗ ಭಟ್ರು ಏನು ಹೇಳಿದ್ರು, ನೀವು ಯಾರ ಕಡೆಯಾರ ನೀವು ಕೈ ಓಡಿ ಕೇಳಿದ್ರೆ 10 ರೂಪಾಯಿ ಕೊಡ್ತಾರೆ, 50 ಕೊಡ್ತಾರೆ, 100 ರೂಪಾಯಿ ಕೊಡ್ತಾರೆ, ಅದಕ್ಕಿಂತ ಹೆಚ್ಚಿಗೆ ಭಕ್ತರು ಯಾರೂ ಕೊಡೋದಿಲ್ಲ. ನೀವು ದಯಮಾಡಿ ಸ್ಟೇಷನ್ ರೋಡ್ನ್ಯಾಗ ಸಾಯಿ ಫೈನಾನ್ಸ್ ಅಂತ ಐತಿ, ಶ್ರೀಕಾಂತ್ ಮಲ್ಲೂರು ಅನ್ನೋರು ಬಾಬಾರ ಪಕ್ಕಾ ಭಕ್ತರು ಅದಾರ, ಅವ್ರ ಕಡೆ ಹೋಗಿ ನೀವು ದೇಣಿಗೆ ತೊಗೊಂಡಿದ್ದ ಕರೆ ಆತಂದ್ರೆ ಮುಂದುವರಿತೈತೆ ಅಂತ ಹೇಳಿದ್ರು. ಆ ಪ್ರಕಾರ ತಮ್ಮಾರ ಅಂತೇಳಿ ಇವರು, ತಮ್ಮಾರ ಶ್ರೀಕಾಂತ್ ಮಲ್ಲೂರು ತಮ್ಮಾರ ಇವರು, ಅವ್ರ ಅಂತೇಳಿ ಭೇಟಿ ಆದಾಗ ತಮ್ಮಾರು ನನಗೆ ಕರೆ ಕಳಿಸಿದ್ರಿ, ಹಿಂಗೊಬ್ಬರು ಪಳನಿ ಅಜ್ಜಾರ್ ಅಂಥೇಳಿ ಶಿರ್ಡಿ ಒಳಗೆ ಸೇವೆ ಮಾಡಿದಂಥವ್ರು ಬಂದಾರಪ್ಪ ಇಲ್ಲೇ. ನಾನು ಭಾಳ ದಿವಸದಿಂದ ಬಾಬಾರಿಗೆ ಏನಾದರೂ ಒಂದು ಮೂರ್ತಿ ಕೊಡಿಸ್ಬೇಕನ್ನೋ ಆಸೆ ಇತ್ತು, ಮತ್ತು ಇವ್ರು ಹಿಂಗೆ ಸೇವೆ ಮಾಡಿದವ್ರು ಬಂದಾರ, ಏನು ಮಾಡೋದು ಅಂತ ಕೇಳಿದೆ. ನೀ ಏನು ಹೇಳ್ತೀವಿ ಅದನ್ನು ಮಾಡೋದು ಅಂತ ನಮ್ಮ ತಮ್ಮಾರ ಅಂದ್ರೆ. ನಾವು ಅವರೆಲ್ಲ ಕೇಳಿದ್ವಿ, ಏನು ಬೇಕಾಗಿತ್ತು ನಿಮಗಂದ್ರೆ ಒಂದು ಮೂರ್ತಿ ಬೇಕಾಗಿತ್ತು. ಅದು ಮೂರ್ತಿ ತೊಗೊಂಡ ಮೇಲೆ ಇಲ್ಲಿ ಅವರು ಅದ್ರ ಬಗ್ಗೆ ಮಾಹಿತಿ ಇರಲಾರ್ದು ಒಂದು ಕಟ್ಟಿ ಬಿಸಿಲಾಗಿ ಕುಂಡ್ರಿಸಿದ್ದ ಕರೆ ಆತಂದ್ರೆ ಅದಕ್ಕೆ ನೆರಳಾಗಲಿ ಮಳೆಗೆ ರಕ್ಷಣೆ ಆಗಲಿ ಮಾಡೋಕ್ಕೆ ಇವ್ರ ಕಡೆಯಿಂದ ಮಾಹಿತಿ ಇರೋಲ್ಲ, ನಾವೇ ಸ್ವತಃ ಬಂದು ಜಾಗ ನೋಡ್ತೀವಿ ರೀ ಅಂತ ಹೇಳಿದ್ವಿ ರೀ. ಆ ಪ್ರಕಾರ ತಮ್ಮಾರು ನಾವು ಕೂಡಿ ಇಲ್ಲಿ ಬಂದು ಈ ಜಾಗ ನೋಡ್ಕೊಂಡ್ವಿ. ಸುತ್ತಲೂ ಊರವ್ರನ್ನ ಕರೆಯಾಗಿ ಕಳಿಸಿದ್ವಿ, ಇಲ್ಲೊಂದು ಬಾಬಾರಿಗೆ ನೆರಳು ಮಾಡ್ಬೇಕಂತ ವಿಚಾರ ಐತಿ, ನಮ್ಮದೊಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಅಂತಂದ್ವಿ. ಏನು ರಿಕ್ವೆಸ್ಟು, ಬಾಬಾರನ್ನ ನಾವು ಒಂದು ಮೂರ್ತಿ ಕೊಡಿಸಿದ್ರೆ ಕಟ್ಟಿ ಮೇಲೆ ಕುಂಡ್ರಿಸಿ ಬಿಸಿಲಾಗ ಕುಂಡ್ರಿಸಿಬಿಡ್ತೀರಿ ನೀವು, ಅದಕ್ಕೆ ನಾವು ದೇವಸ್ಥಾನ ನಾವು ಕಟ್ಟಿಬಿಡ್ತೀವಿ, ಯಾಕೆ ಗೊತ್ತಾಕ್ರಿ ಕಟ್ರಿ ಅಂದ್ರೆ. ಆ ಪ್ರಕಾರ ನಾವು ಎಲ್ಲರಿಗೂ ಕೂಡಿ ಒಂದು ಮೀಟಿಂಗ್ನಾಗ ಒಂದು ಠರಾವು ಮಾಡಿದ್ವಿ. ಏನು ಠರಾವು, ಯಾರು ಬಾಬಾರ ಹೆಸರಲ್ಲಿ 10 ರೂಪಾಯಿ ದಕ್ಷಿಣ ಎಲ್ಲಿ ತರುವಂಗಿಲ್ಲ, ಸ್ವತಃ ನಾವು ಮಾಡೋರು ಅಂತ ತಿಳ್ಕೊಂಡು ಎಲ್ಲರ ಕಡೆಯಿಂದ ಒಪ್ಪಿಗೆ ತೊಗೊಂಡಾಗ ಸುತ್ತಮುತ್ತಲು ಯಾರಾದರೂ ಭೂಮಿ ಕೊಡೋರು ಇದ್ರ ಕೊಡ್ರಿ ಅಂದಾಗ ಸುಮಾರು ಒಂದು 6-7 ಎಕರೆ ಭೂಮಿ ಸುತ್ತಲೂ ಖರೀದಿ ಮಾಡಿದ್ವಿ. ಖರೀದಿ ಮಾಡಿ ಈ ದೇವಸ್ಥಾನದ ಕೆಲಸನ ತಮಿಳುನಾಡಿನವ್ರು ಕೆ ಸ್ವಾಮಿನಾಥನ ಅನ್ನೋರ ಕಡೆಯಿಂದ ಇದನ್ನು ಕಟ್ಟೋಡಿ ಮಾಡಿ ಬಾಂಬೆಲಿಂದ ಅಜ್ಜಾರ ಮೂರ್ತಿ ತೊಗೊಂಬಂದು ಪ್ರತಿಷ್ಠಾಪನೆ ಮಾಡಿದ್ವಿ. ಇವತ್ತಿನವರೆಗೂ ತಮ್ಮಾರ ಅಧೀನದೊಳಗೆ ಸೇವಾ ಪ್ರಸಾದ ನಡೆದೈತಿ. ಶಿವಾಯ ನಮ್ದು ಇಲ್ಲಿ ತಮ್ಮಾರ ಸಾಯಿ ಭಕ್ತರು, ನಾನು ಸಿದ್ಧಾರೂಢ ಭಕ್ತ, ಅವನು ಸಾಯಿಬಾಬಾರ ಭಕ್ತರು. ನಾನು ಸುಮಾರು 50 ವರ್ಷದಿಂದ ಸಿದ್ಧಾರೂಢ ಮಠದಾಗ ಕಟ್ಟಿಗೆ ಹೊಡಿತೇನೆ. ಇಲ್ಲಿನೂ ಬಂದು ಏನೇನು ಕೆಲಸ ಇರ್ತಾವೆ ಸೇವೆ ಮಾಡ್ಕೊತ ಹೋಗ್ತಿರ್ತೇನೆ.